ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಹಾಸನದ ಸಮಾವೇಶ ನಡೀತಾ ಇದೆ. ಆ ಸಮಾವೇಶದ ವೇದಿಕೆ ಒಂದು ಹೈಲೈಟೆಡ್ ಸ್ಟೇಟ್ಮೆಂಟ್ಗಳಿಗೆ ಸಾಕ್ಷಿ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಾಯಿತು, ಈಗ DCM DKಶ ಅವರ ಸರದಿ. ದೇವರು ಶಾಪನೂ ಕೊಡಲ್ಲ, ವರನೂ ಕೊಡಲ್ಲ, ಅವಕಾಶ ಕೊಡ್ತಾನೆ. ಅವಕಾಶದಲ್ಲಿ ಏನು ಕೆಲಸ ಮಾಡ್ತೀವೋ ಅದು ಮುಖ್ಯ. ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ DCM DK ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ತತ್ವ ಇನ್ನೂ ಮುಂದುವರಿಯುತ್ತೆ. ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಗುರಿ ಮುಟ್ಟೋದು ನಮ್ಮ ಉದ್ದೇಶವಾಗಿರುತ್ತೆ. ಟೀಕೆಗಳು ಸಾಯುತ್ತವೆ ಹಾಗೂ ನಂಬಿಕೆಗಳು ಕೆಲಸಗಳು ಉಳಿಯುತ್ತವೆ. ಇದು ಅವರ ಸ್ಟೇಟ್ಮೆಂಟ್. ಪಕ್ಷ ಭೇದ ಮುಖ್ಯ ಅಲ್ಲ. ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದಾನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ ಹೇಳ್ತಾ ಇರ್ತೇನೆ. ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಸರ್ಕಾರ ನಿಮ್ಮ ಜನರ ಹೃದಯವನ್ನ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡೋರಿಗೆ, ಆರ್ಥಿಕವಾಗಿ ಬೆಲೆ ಏರಿಕೆಯಿಂದ ತಾವೆಲ್ಲ ತೊಂದರೆ ಆಗ್ತಾ ಇತ್ತು. ಬೆಲೆ ಏರಿಕೆ ಗಗನಕ್ಕೋಯ್ತು, ಆದಾಯ ಪಾತಾಳಕ್ಕೋಯ್ತು. ಎಲ್ಲ ನನ್ನ ತಾಯಿಂದಿರಿಗೆ ಅವರ ಅಕೌಂಟ್ಗೆ 2,000 ರೂಪಾಯಿ ಹೋಗುವಂತ ಐತಿಹಾಸಿಕ ತೀರ್ಮಾನ ಏನು ಕೃಷ್ಣ ಬೈರೇಗೌಡ ವರ್ಣನೆ ಮಾಡಿದ್ರು, ಆ ತೆಗೆದುಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಅಕ್ಬರ್ ಬೀರ್ಬಲ್ ಕೆಲವರೆಲ್ಲ ಟೀಕೆ ಮಾಡ್ತಾರೆ. ನಾನು ಅಕ್ಬರ್ ಬೀರ್ಬಲ್ದ ಸಂಭಾಷಣೆ ಎಲ್ಲೋ ಒಂದು 3-4 ಕಡೆ ಹೇಳಿದ್ದೇನೆ. ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ, ಸತ್ಯಕ್ಕೂ ಸುಳ್ಗೂ ಎಷ್ಟೇ ಅಂತರ ಅಂತ. ಅವನು ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಕೇಳ್ತಾನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹೇಳ್ತಾನೆ. ಹಂಗೆ ಕಣ್ಗೂ ಕಿವಿಗೂ ಇಟ್ಟು 4 ಬೆರಳುಗಳನ್ನು ತೋರಿಸ್ತಾರೆ. ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ, ಶಾಸಕರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಕಿವಿಲ್ ಕೇಳ್ತಾ ಇಲ್ಲ. ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧನೆಗಳ ಇವತ್ತು ಉಳ್ಕೊಂಡು ಬಂದಿದೆ. ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಗಂಟುಗಟ್ಟಲೆ ಇವತ್ತು ನಾವು ಮಾತಾಡಬೇಕಾಗ್ತದೆ. ಇವತ್ತು ಅಭಿವೃದ್ಧಿ, ನಮ್ಮ ಸರ್ಕಾರ ಅಂದ್ರೆ ಅಭಿವೃದ್ಧಿಯ ಸರ್ಕಾರ. ಇದು ಎಲ್ಲರ ಬದುಕಿನಲ್ಲಿ ಹೊಸ ಉರುಪನ್ನ, ಸರ್ವರಿಗೂ ಸಮಬಾಳು ಸಮಪಾಲು, ಸರ್ವರಿಗೂ ನೆಮ್ಮದಿ, ಸರ್ವರಿಗೂ ಅಭಿವೃದ್ಧಿ ಕೊಡುವಂತ ಇದೊಂದು ಸರ್ಕಾರ. 1 ನಿಮಿಷದಲ್ಲಿ ನಾವು ಜೀವನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ನಿರ್ಧಾರಗಳನ್ನ 1 ನಿಮಿಷದಲ್ಲಿ ನಾವು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮಗೆ DCM ಹಾಗೂ CM ಮಧ್ಯೆ ಏನು ಕುರ್ಚಿ ಫೈಟ್ ನಡೀತಾ ಇತ್ತಲ್ಲ, ಬಹುಶಃ ಅಸೆಂಬ್ಲಿ ಸೆಷನ್ ಆಗೋವರೆಗೂ ಕೂಡ ಯಾವುದೇ ಥರದ ವಾದ ವಿವಾದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿವರೆಗೂ ತಣ್ಣಗಿರುತ್ತೆ. ಬಟ್ ಆ ಗ್ಯಾಪ್ ಇದೆಯಲ್ಲ, ಇವತ್ತಿನಿಂದ ಡಿಸೆಂಬರ್ 20ರವರೆಗೂ, ಅಲ್ಲಿ ಯಾವ ಸ್ಟೇಟ್ಮೆಂಟ್ ಕೊಡಬೇಕೋ ಅದೆಲ್ಲ ಸ್ಟೇಟ್ಮೆಂಟನ್ನು ಕೊಡಬೇಕು ಅನ್ನುವಂಥದ್ದು ಬಹುಶಃ 2 ಪಾಳಿಯದ ಒಂದು ಆಲೋಚನೆ ಅಂತ ಅನಿಸುತ್ತೆ. ಈಗ DCM DK ಶಿವಕುಮಾರ್ ಅವರ ಸ್ಟೇಟ್ಮೆಂಟನ್ನು ಗಮನಿಸಿದ್ರೆ, ದೇವರು ವರಾನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾನೆ. ಈ ಅವಕಾಶ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಅವಕಾಶದ ಬಗ್ಗೆ ಮಾತನಾಡ್ತಿದ್ದಾರಾ, ಅಥವಾ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಯಶಸ್ವಿ ಮಾಡಿದ್ರ ಅವಕಾಶ ಅದರ ಬಗ್ಗೆ ಮಾತಾಡ್ತಿದ್ದಾರಾ, ಅಥವಾ ಅವರ ಕನಸೇನಿದೆ CM ಕುರ್ಚಿಯ ಕನಸು, ಆ ಅವಕಾಶದ ಬಗ್ಗೆ ಮಾತನಾಡ್ತಿದ್ದಾರಾ? ಈ ಯಾವ ಅವಕಾಶದ ಬಗ್ಗೆ ಅವರು ಈ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಬಹುಶಃ ಅವರೊಬ್ಬರಿಗೆ ಮಾತ್ರನೇ ಗೊತ್ತು. ಮಾರ್ಮಿಕವಾಗಿ ಆ ಸಂದೇಶವನ್ನ ಯಾವ ರೀತಿಯಾಗಿ ಯಾರಿಗೆ ದಾಟಿಸಬೇಕಾಗಿತ್ತೋ ಬಹುಶಃ ಅದರಲ್ಲೂ ಕೂಡ ಅವರು ಸಕ್ಸಸ್ ಆಗಿದ್ದಾರೆ ಇವತ್ತಿನ ಹಾಸನದ ಸಮಾವೇಶದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.